एकं नित्यं विमलम् अचलं सर्वधी साक्षिभूतं विभवातीतं त्रिगुणरहितं सद्गुरुं तं नमामि। श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरीं। ವಿಶೇಷವಾದ ಒಂದು ಸುಭಾಷ್ ಪಾಳೇಕರ್ ಕೃಷಿ ಜನಾಂದೋಲನ ಕಾರ್ಯಾಗಾರದಲ್ಲಿ ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ನಮ್ಮನ್ನೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಸಮರ್ಪಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮಿಗಳ ಉಪಸ್ಥಿತಿಯಿದೆ. ನಮ್ಮ ನಾಡಿನ ಕರ್ನಾಟಕ ಜನ ಸರ್ಕಾರದ ಕೃಷಿ ಸಚಿವರಾಗಿ ಶ್ರೀಮಠದ ಸದ್ಭಕ್ತರಾಗಿ ಕೃಷಿ ಖಾತೆಯನ್ನು ಬಹು ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿ ನೆರವೇರಿಸ್ತಾ ಇರ್ತಕ್ಕಂಥ ಸಂಸ್ಕೃತಿ ಹೆಸರಾದ ಶ್ರೀ ಚೌಡಾಯಿಸ್ವಾಮಿಯವರ ಉಪಸ್ಥಿತಿ ಇದೆ. ಇಂದು ಯಾರ ಹೆಸರಿನಲ್ಲಿ ಈ ಒಟ್ಟು ಕಾರ್ಯಾಗಾರ ನಡೀತಾ ಇದೆಯೋ ಮತ್ತು ದೇಶದೆಲ್ಲೆಡೆ ಜನಮನವನ್ನು ರೈತ ಸಮುದಾಯದಲ್ಲಿ ಗೆದ್ದು ಅವರ ಮನಸ್ಸಿನಲ್ಲಿ ಬರೀ ಮುಚ್ಚೆಯನ್ನು ಮೂಡಿಸಿರ್ತಕ್ಕಂಥ ಸುಭಾಷ್ ಪಾಳೇಕರ್ ಜಿ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಹೆಣ್ಣು ಮಹಿಳೆಯರೇ, ಪೌರ್ಣಮಿ ಕಾರ್ಯಕ್ರಮ ಇದೆ. ಗಿರಿ ಪ್ರದಕ್ಷಿಣೆಗೆ ನೀವೆಲ್ಲರೂ ಕೂಡ ಬರ್ತೀರಿ ಅಂತ ಭಾವಿಸಿದ್ದಾರೆ. ಬರ್ತಾರಲ್ಲ, ಪೌರ್ಣಮಿ ಪೂಜೆಗೆ ಎಲ್ಲರೂ ಹೋಗೋಣ. ಸಾಮಾನ್ಯವಾಗಿ ಪೌರ್ಣಮಿ ದಿನ ವಿಶೇಷವಾದ ಪೂಜೆಗಳಿರುತ್ತವೆ. ಕಾಲಭೈರವೇಶ್ವರ ಸ್ವಾಮಿಯ ಪೂಜಾ ನಂತರದಲ್ಲಿ ಎಲ್ಲರೂ ಕೂಡ ಬೆಟ್ಟದ ಒಂದು ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಅದನ್ನು ನಾವು ಗಿರಿ ಪ್ರದಕ್ಷಿಣೆ ಅಂತ ಕರೀತಿರ್ತೇವೆ. ಅದಕ್ಕೆ ನಾವೆಲ್ಲರೂ ಕೂಡ ಹೋಗೋಣ. ಆದಷ್ಟು ಬೇಗ ಇವತ್ತಿನ ಈ ಅವಧಿ ಕಾರ್ಯಕ್ರಮ ಮುಗಿಸೋಣ. ಬೆಳಗಿನಿಂದ ನಡೆದಂಥ ಆಂದೋಲನದ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ಎಲ್ಲರೂ ಕೂಡ ಚರ್ಚಿಸಿದಿರಿ. ಸಾಮಾನ್ಯವಾಗಿ ಅಬ್ರಿವೇಷನಲ್ಲಿ SPNF ಅಂತ ಒಂದು ಹೆಸರನ್ನು ಕರೀತಿರ್ತಾರೆ. ಏನಾದರೆ ಸುಭಾಷ್ ಪಾಳೇಕರ್ ನ್ಯಾಚುರಲ್ ಫಾರ್ಮಿಂಗ್, ದಟ್ ಈಸ್ SPNF. Subhash Palekar is not just an ordinary human being. He is an agriculture scientist, not just exactly mundane agricultural being. He is a man of spirituality. ಕೇವಲ ವ್ಯವಸಾಯವನ್ನು ಮಾಡ್ತಾ ವ್ಯವಸಾಯವನ್ನು ನಮ್ಮ ಪ್ರಕೃತಿ ಮಾತೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಮಾಡೋದ್ರ ಜೊತೆಯಲ್ಲಿ ಆಧ್ಯಾತ್ಮಿಕತೆಯನ್ನು ಕೂಡ ಮೈಗೂಡಿಸ್ಕೊಂಡಿರ್ತಕ್ಕಂಥ ಒಂದು ಮಹಾನ್ ಸಂತ ವ್ಯಕ್ತಿತ್ವದ ಪುರುಷ ಸುಭಾಷ್ ಪಾಳೇಕರ್. ಸಾಮಾನ್ಯವಾಗಿ ಮಣ್ಣಿನ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯೋಗಿ. ಅದಕ್ಕಾಗಿ ಕುವೆಂಪು ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಬರೆದಂಥ ರೈತ ಗೀತೆಯಲ್ಲಿ ಉಳುವ ಯೋಗಿಯ ಉಳುವವ ಯಾರು? ರೈತ. ರೈತನನ್ನು ಕರೆದದ್ದು ಏನು? ಯೋಗಿ. ಜಗಗಾರ ನಾಟಕದಲ್ಲಿ ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಪೂಜೆ ಮಾಡಲಿಕ್ಕೆ ಹೋಗೋಣ ಅಂತ ಹೊರಟಾಗ ಕುವೆಂಪು ಏನು ಹೇಳ್ತಾರೆ? ನೀನು ನೇಗಿಲ ಹುಡ್ತಿಯಲ್ಲ, ಉತ್ತಾಗ ಒಂದು ಗೆರೆ ಬೀರುತ್ತಲ್ಲ, ಅದೇ ಶಿವಲಿಂಗ ಕಂಡಾಗಿ ಕಾಣೋದು ನಮಗೆ ಅನ್ನೋ ಅರ್ಥದಲ್ಲಿ ಮಾತನಾಡಿಸ್ತಾರೆ. ಅದಕ್ಕಾಗಿ ಯಾರ್ಯಾರು
ಮಣ್ಣಿನ ಜೊತೆ ವ್ಯವಸಾಯದ ಜೊತೆ ತಮ್ಮನ್ನು ತೊಡಗಿಸ್ಕೊಂಡಿದ್ರು ಅಂಥವರೆಲ್ಲರೂ ಕೂಡ ಯೋಗಿಯೇ. ಬಟ್ ಇನ್ ರಿಯಲ್ ಸೆನ್ಸ್ ಸುಭಾಷ್ ಪಾಳೇಕರ್ ಜಿ, ಯು ಆರ್ ನಾಟ್ ಜಸ್ಟ್ ಅಗ್ರಿಕಲ್ಚರ್ ಸೈಂಟಿಸ್ಟ್, rather whole country has considered you as a real saint also. Understanding that your dedication and your devotion, we all of farmers along with Srimad have a great reverence and adoration for you and for your life. And we have dedicated your life to make life of our people quite sublime. ನಮ್ಮ ದೇಶದ ಶಕ್ತಿಯೇ ವ್ಯವಸಾಯ. Till 1950, around that time, ಈ ದೇಶದ ಇಕಾನಮಿಗೆ contribution from the agriculture sector for the GDP was more than 50%, if I am correct. 1950 ನಮಗೆ ಸ್ವಾತಂತ್ರ್ಯ ಬಂದ ಸುತ್ತಮುತ್ತ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟು ಆರ್ಥಿಕತೆಗೆ ವ್ಯವಸಾಯದ ಮೂಲದಿಂದ ಎಷ್ಟು ಪರ್ಸೆಂಟ್ ಇತ್ತು ಅಂತಂದರೆ ಎಷ್ಟಿತ್ತು? 51-52% ಇತ್ತು. ಆಗ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಯಾವುದನ್ನು ಕೂಡ ಹೆಚ್ಚು ಉಪಯೋಗಿಸ್ತಾ ಇಲ್ಲ ಅಂತ ಕೂಡ ತಪ್ಪಿಲ್ಲ. ಆದರೆ ದೇಶದ ಫುಡ್ ಸೆಕ್ಯೂರಿಟಿ ಎಷ್ಟಿತ್ತು ಅಂತಕ್ಕಂಥದ್ದು ಅಗೈನ್ ಇಟ್ಸ್ ಎ ಕ್ವಶನ್. ಕೇಳಿಸುತ್ತಲ್ಲ? ಇರ್ರೆಸ್ಪೆಕ್ಟಿವ್ ಆಫ್ ದ ಫುಡ್ ಸೆಕ್ಯೂರಿಟಿ and the amount of food which was available to our people in our country, ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗೆ ನಮ್ಮ ವ್ಯವಸಾಯಿಕ ಪಾಲುದಾರಿಕೆ ಕಾಂಟ್ರಿಬ್ಯೂಷನ್ ವಾಸ್ ಎಕ್ಸಾಂಪಲ್. ಕಾಲ ಕಳೆದ ಹಾಗೆ ಯಾವ ಮಟ್ಟಕ್ಕೆ ಕುಸಿದಿದೆ ಅಂತಂದರೆ ಈಗ ವಿ ಶುಡ್ ನಾಟ್ ಬ್ಲೇಮ್ ಎನಿಬಡಿ, ವಿ ಕಾಂಟ್ ಬ್ಲೇಮ್ ಎನಿಬಡಿ. ಆದರೆ ನಿನ್ನೆ ತಾನೇ ನಮ್ಮ ದೇಶದ ಜಾಗತಿಕ ಹಂತದ GDP ಟೋಟಲ್ ಇಕಾನಮಿ ಯಾವ ಮಟ್ಟಕ್ಕೆ ಏರಿದೆ ಅಂತಂದರೆ ಈಗ ನಾವು ಸುಮಾರು 190ಕ್ಕಿಂತ ಹೆಚ್ಚು ದೇಶಗಳುಳ್ಳ ಈ ಭೂಮಿ ಮೇಲೆ 4ನೇ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿದೆ. ಇಂತಹ ಒಂದು ದೊಡ್ಡ ಆರ್ಥಿಕತೆಯ ಕಡೆಗೆ ಹೋಗ್ತಾ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ವಾಟ್ ಈಸ್ ದ ಅಮೌಂಟ್ ಆಫ್ total percentage of workforce still are working in the agriculture sector? ಇಷ್ಟು ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯ ಇರತಕ್ಕಂಥ ವ್ಯಕ್ತಿಗಳು ಎಷ್ಟು ಪರ್ಸೆಂಟು ಅಗ್ರಿಕಲ್ಚರ್ನ ತೊಡಗಿಸ್ಕೊಂಡಿದ್ದಾರೆ ಅಂದರೆ ಇಡೀ ಸಮ್ಮೇಳ ಅರೌಂಡ್ 50%. ಒಪ್ಕೊಳ್ತೀರಾ? ಇಫ್ ಇಟ್ ಈಸ್ ಸೊ, having invested about 50% of our workforce to the agriculture sector, what is the contribution to the GDP our agriculture sector has been giving? Somewhere around 18%. ಈಗ ಯೋಚನೆ ಮಾಡಿ, ಒಟ್ಟು ವರ್ಕ್ಫೋರ್ಸಿನ 50% ತೆಗೆದುಕೊಂಡು ನಮ್ಮ ದೇಶದ ಒಟ್ಟು ಕಾಂಟ್ರಿಬ್ಯೂಷನ್ಗೆ, ಎಕನಾಮಿಕ್ ಕಾಂಟ್ರಿಬ್ಯೂಷನ್ಗೆ ಕೇವಲ 18% ಕೊಡ್ತಾ ಇದ್ದೇವೆ ಅಂತಂದರೆ ನಮ್ಮ ದೇಶದ ನಮ್ಮ ರೈತರ ಜನಜೀವನದ ಪರಿಸ್ಥಿತಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ನಾಟ್ ಗೆಟ್ ಟು ದ ಸ್ಟ್ಯಾಂಡರ್ಡ್, ಟು ದ ರಿಕ್ವೈರ್ಡ್ ಲೆವೆಲ್. ಯಾವಾಗ ನಮ್ಮ ದೇಶದ ರೈತರ ಸಂಪನ್ಮೂಲ ಮತ್ತು ನಮ್ಮ ದೇಶದ ಆರ್ಥಿಕತೆಗೆ ಇವರ ಕೊಡುಗೆ, ಉತ್ಪನ್ನಗಳ ಕೊಡುಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ಸಹಜವಾಗಿ ನಮ್ಮ ರೈತರ ಬದುಕು ಕೂಡ ತುಂಬ ಸ್ಟ್ಯಾಂಡರ್ಡ್ ಆಗ್ತದೆ. ಈ ಕಡೆಗೆ ಹೋಗಲಿಕ್ಕೆ ಒಂದು ಪ್ರಯತ್ನ. ನಾಗಾರೋಗ್ಯದಲ್ಲಿ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡತಕ್ಕಂಥದ್ದು ಒಂದು ಕಡೆ ಆಗುತ್ತೆ. ಆದರೆ ಅಗೈನ್ ವಿ ಹ್ಯಾವ್ ಟು ಲುಕ್ ಇನ್ ಟು ದ ಗ್ರೇ ಪಾರ್ಟ್ ಆಫ್ ದ ಪ್ರೊಫೆಷನ್. ಸುಮ್ಮನೆ ನಮಗೆ ಸ್ವಾತಂತ್ರ್ಯ ಬಂದ ಕಾಲಕ್ಕೆ ಭೂಮಿ ಒಟ್ಟು ಎಷ್ಟು ವರ್ಷ ಆಗಿರ್ಬೋದು, ಎಷ್ಟೋ ವರ್ಷ ಆಗಿದೆ? 450 ಕೋಟಿ ವರ್ಷ, 50 ವರ್ಷ ಆ ಕಡೆ ಈ ಕಡೆ.
Suresh Padalkar, you have mentioned about the global warming and the climate change, which is quite significant and heart-burning. Reason being, ನಮ್ಮ ವ್ಯವಸಾಯವನ್ನು ಮಾಡ್ತೀವೋ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ಗೆ ನಾವು ಇಂಡಸ್ಟ್ರಿಗಳನ್ನ ತಗೊಂಡು ಬರ್ತೀವೋ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತಗೊಂಡು ಬರ್ತೀವೋ, eventually always we have to take care of one component which is nothing but the carbon. ಭೂಮಿ ಹುಟ್ಟಿದಾಗಿನಿಂದ ಇಂದಿನವರೆಗೂ ಹತ್ತಿರ 50-60 ವರ್ಷದ ಹಿಂದಿನವರೆಗೂ, ಭೂಮಿ ಹುಟ್ಟಿದ ಅಂದಿನಿಂದ ಮೊನ್ನೆ ಒಂದು 60-70 ವರ್ಷದವರೆಗೂ ಟೋಟಲ್ ಕಾರ್ಬನ್ ಪ್ರಕೃತಿಯಲ್ಲಿ ಇದ್ದಂಥದ್ದು ಜಸ್ಟ್ 250 ppm. I am saying, ever since Earth has come into existence, till the year 1947, that was 250. In next 10-15 years, it is raised to another 10 ppm. Put together 260 or 270 ppm, right? You are exact. ಇದಕ್ಕೆ ಹೇಳ್ತಾ ಇದ್ದೇವೆ ಅಂತಂದರೆ, ಭೂಮಿ ಹುಟ್ಟಿದಾಗಿಂದ ಕಾರ್ಬನ್ ಪ್ರಮಾಣ ಭೂಮಿಯ ಮೇಲೆ 250-260 ಅಂತ ಇತ್ತು ಅಂತ ಅಂದ್ಕೊಂಡ್ರೆ, ಕಳೆದ 80 ವರ್ಷಗಳಲ್ಲಿ ಪ್ರಕೃತಿಯ ಭೂಮಿಯ ಸುತ್ತ ಇರತಕ್ಕಂಥ ವಾತಾವರಣದಲ್ಲಿ ಇರ್ತಕ್ಕಂಥ ಈ ಕಾರ್ಬನ್ ಪ್ರಮಾಣ ಯಾವ ಮಟ್ಟಕ್ಕೆ ಹೋಗಿದ್ರೆ ಇಟ್ ಹ್ಯಾಸ್ ಕ್ರಾಸ್ 410 ppm ಹತ್ತಿರ. ಇವು ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, permissible limit to live comfortably on this planet is somewhere around 350 ppm. ಈಗ ನಾವು ಬ್ಲಡ್ಗೆ ಪ್ಯಾರಾಮೀಟರ್ಸ್ ಚೆಕ್ ಮಾಡಲಿಕ್ಕೆ ಹೋದ್ರೆ ಲಿಪಿಡ್ ಪ್ರೊಫೈಲ್ ಎಷ್ಟಿರಬೇಕು ಅಂತ ಚೆಕ್ ಮಾಡ್ತಾರೆ. ಟ್ರೈಗ್ಲಿಸರೈಡ್ ಎಷ್ಟಿರಬೇಕು, ಹೌದಾ, HDL ಎಷ್ಟಿರಬೇಕು, ಸಾಂದ್ರ ಯಾವುದನ್ನು ಫಾಲೋ ಮಾಡಿರ್ತಾರೆ. ಓಕೆ, ಟ್ರೈಗ್ಲಿಸರೈಡ್ ಎಷ್ಟಿರಬೇಕು, ಟೋಟಲ್ ಕೊಲೆಸ್ಟ್ರಾಲ್ ಎಷ್ಟಿರಬೇಕು, HDL ಎಷ್ಟಿರಬೇಕು, ಇವೆಲ್ಲ ಕೂಡ ಚೆಕ್ ಮಾಡ್ತಿರ್ತಾರೆ. ಒಂದು ವೇಳೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಡಾಕ್ಟರ್ ಏನು ಹೇಳ್ತಾರೆ, ಹುಷಾರಾಗಿರಪ್ಪ, ನಿಮ್ಮ ಕೊಲೆಸ್ಟ್ರಾಲ್ ಸಂಖ್ಯೆ ಜಾಸ್ತಿ ಆಗ್ತದೆ. ಅದೇ ರೀತಿ ಇರಬೇಕಾಗಿರ್ತಕ್ಕಂಥ ಸುಮಾರು 350 ppm ಕಾರ್ಬನ್ ಜಾಗದಲ್ಲಿ ಈಗ ಎಷ್ಟಾಗಿದೆ ಅಷ್ಟಾಗಿದೆ. ಇದು ಏನು ಉಪಯೋಗ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಅಂತ ಇವತ್ತೆಲ್ಲರೂ ಕೂಡ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್ ಅಂತೆಲ್ಲ ಬರ್ಕೊಳ್ತಾರೆ. ಆಗ ಟೈಮಿಗೆ ಮಳೆ ಆಗ್ತಾ ಇಲ್ಲ, ಇನ್ಯಾವುದೋ ಟೈಮಿಗೆ ಮಳೆ ಬಂದು ಬೆಳೆ ಎಲ್ಲ ಹಾಳು ಮಾಡ್ತಾ ಇದೆ. ಆ ನಂತರದಲ್ಲಿ ಗ್ಲೇಸಿಯರ್ಸ್ ಎಲ್ಲ ಕರಗಿ ಕೆಳಗಡೆ ಬರ್ತಾ ಇದೆ. ಓಷನ್ ಲೆವೆಲ್ ರೈಸ್ ಆಗ್ತಾ ಇದೆ. So these are all the impact of the global warming and the climate change. ಇದಕ್ಕೂ ನಮ್ಮ ಅಗ್ರಿಕಲ್ಚರ್ಗೂ ಕಾರಣ ಏನು? 1960s ನಲ್ಲಿ, ಅರೌಂಡ್ 1960, when the green revolution happened, ಇನ್ನೊಂದು ವಿಧಿಗಳಲ್ಲಿ ಕೆಲವೊಂದು ಆಧುನಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿಯನ್ನು ನಾವು ಒಪ್ಪಿಕೊಂಡಿದ್ವಿ. ಅವತ್ತಿಗೆ ಬೇಕಾಗಿದ್ದಂಥ ಎಲ್ಲ ಸಮಸ್ಯೆಗಳನ್ನು, ಒಡಲಿಗೆ ಬೇಕಾಗಿದ್ದ ಅನ್ನವನ್ನು ಹಾಕೊಳ್ಳಿಕ್ಕೋಸ್ಕರ ಸಾಕಷ್ಟು ಬೆಳೆದ್ವಿ. ಹೌದಾ? ಈ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ದ ಕೈಂಡ್ ಆಫ್ ಇಂಪ್ಯಾಕ್ಟ್ ಇಟ್ ಹ್ಯಾಸ್ ಬೀನ್ ಮೇಕಿಂಗ್. ಒನ್ ರಿಸರ್ಚ್ ಸರ್ವೆ ಸೇಸ್, ಇನ್ನು ಮೇಲೆ ನೀವು ಎಷ್ಟೇ ದೊಡ್ಡ ರಾಸಾಯನಿಕ ಕೆಮಿಕಲ್ಸ್ ಅನ್ನ ಇದಾವಲ್ಲ, ಯಾವುದು ಫಾಸ್ಫೇಟು, ಆಮೇಲೆ ಸಲ್ಫರು, ಇನ್ನೇನು ಇದಾವಲ್ಲ, ಎಷ್ಟೇ ಆಗ್ತಾ ಹೋದ್ರು ಕೂಡ cost of agriculture is going to be increased and the yield is going to be decreased. ಸುಮ್ಮನೆ ಈ ಹಂದಿ ಮತ್ತು ಕೋಳಿ ಮಾರೋದು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಹಂದಿ ಅಥವಾ ಕೋಳಿ ಮಾರ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಿದ್ದೀರಾ? ಒಂದು ಹಂತಕ್ಕೆ ಬಂದ ತಕ್ಷಣ ಅವು ಮಾರಾಟ ಆಗಿ ಹೋದರೆ ತುಂಬ ಪ್ರಾಫಿಟ್ ಆಗ್ತದೆ. ಒಂದು ವೇಳೆ ಏನಾದ್ರು 15 ದಿನ, ಒಂದು ತಿಂಗಳು ಎಕ್ಸ್ಟ್ರಾ ಅವು ಮಾರ್ತಾರೆ ಹೋದಕ್ಕೆ ಆದರೆ ತಿನ್ನೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದು? ಅವು food consumption will go on increasing, but the weight of that animal is not going to increase. The cost is going to be burden to the growers. ಅದೇ ರೀತಿ ಇನ್ಮೇಲೆ ಏನಾಗುತ್ತೆ, ಇಷ್ಟು ವರ್ಷ ನಮಗೆ ಅನ್ನವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಬರದಲ್ಲಿ ಕೆಮಿಕಲ್ಸ್ನ ಹಾಕಿ ಪ್ರೊಡ್ಯೂಸ್ ಮಾಡಿದ್ವಿ. ಈಗಾಗಲೇ ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ಡ್ such a saturation stage. Even if you go on pouring more and more chemicals at the cost of the rural farmer, whatever that yield which you are going to get
ಏನು ಉತ್ಪನ್ನ ಇದೆಯಲ್ಲ, ಇಳುವರಿ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಐ ವಾಸ್ ಗೋಯಿಂಗ್ ಟು ಒಂದು ರಿಸರ್ಚ್ ಪೇಪರ್. If similar kind of status is going to happen by 1950, by 2045-50, 2045-50 ರೀಚ್ ಆಗೋದ್ರೆ 1960ರ ಸುಮಾರಿಗೆ ಇದ್ದಂಥ ಆಹಾರದ ಸಮಸ್ಯೆ ನಮ್ಮ ದೇಶದಲ್ಲಿ ಕಾಡಿತ್ತಲ್ಲ, ನಾವುಗಳ ಹುಟ್ಟಿದ ಹತ್ತಿರದ ಸಂದರ್ಭದಲ್ಲಿ ಅದಕ್ಕಿಂತ ದಾರುಣವಾಗಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶವನ್ನು ಕಾಡುತ್ತೆ. ಕಾರಣ ಅಗ್ರಿಕಲ್ಚರ್ ಲ್ಯಾಂಡ್ಗಳು, ಸ್ಪೆಷಲ್ ಎಕನಾಮಿಕ್ ಝೋನು, ಇಂಡಸ್ಟ್ರಿಗಳಿಗೆ ಫಲವತ್ತಾಗಿರ್ತಕ್ಕಂಥ ಜಾಗಗಳು ಹೋಗಿ ವ್ಯವಸಾಯ ಮಾಡ್ತಕ್ಕಂಥ ಭೂಮಿಯ ಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕೆಮಿಕಲ್ಸ್ನ ಉಪಯೋಗಿಸಿ ಇಳುವರಿ ಆಗಿರ್ತಕ್ಕಂಥದ್ದು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅವರು ಹೇಳಿದ್ರು ಆಸಿಡ್ ಮತ್ತು ಆಲ್ಕಲೈನ್. ನಾವು ಎಲ್ಲವನ್ನು ಕೂಡ ಆಸಿಡ್ನೇ ಸುರಿದು ವೇರ್ ಈಸ್ ದ ಎಲಿಮೆಂಟ್ ಆಫ್ ದ ಆಲ್ಕಲೈನ್ ವಿಚ್ ವಿ ಹ್ಯಾವ್ ಬಿನ್ ಇನ್ಕ್ಲೂಡಿಂಗ್ ಟು ದ ಸಾಯಿಲ್. ಈ ಎಲ್ಲ ದೃಷ್ಟಿಯಿಂದ ಇದಕ್ಕಿರ್ತಕ್ಕಂಥ ಒಂದು ಪರಿಹಾರ ಏನು ಅಂತಕ್ಕಂಥದ್ದನ್ನ ತಿಳ್ಕೊಂಡು ಅವರು ಹೇಳ್ತಿದ್ದಾರೆ, ಮದರ್ ಅರ್ತ್ ಹ್ಯಾಸ್ ಬೀನ್ ನರ್ಚರಿಂಗ್ ಅಸ್. ಹೌದಾ? ತಾಯಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಒನ್ ವಿ ಹ್ಯಾಸ್ ಬೀನ್ ನರ್ಚರಿಂಗ್ ಅಸ್, ನಾವೇನು ಮಾಡ್ತಾ ಇದ್ದೇವೆ? ವಿ ಹ್ಯಾವ್ ಬೀನ್ ಟಾರ್ಚರಿಂಗ್ ಮಾಡ್ತಾ. ನರ್ಚರ್ ಮಾಡ್ತಾ ಇರ್ತಕ್ಕಂಥ ತಾಯಿಯನ್ನೇ ಟಾರ್ಚರ್ ಮಾಡಲಿಕ್ಕೆ ಇಡಿದ್ರೆ ತಾಯಿಯ ಮಕ್ಕಳಾಗಿರ್ತಕ್ಕಂಥ ನಾವು ಸೇಫ್ ಆಗಿರೋದು ಹೇಗೆ ಸಾಧ್ಯ? ನಾವು ಚಿಕ್ಕ ವಯಸ್ಸಿನಿಂದ ಒಂದು ಮಂತ್ರ ಹೇಳ್ಕೊಡ್ತೀವಿ. ನೀವೆಲ್ಲ ಕೂಡ ಅದು ಮಂತ್ರ ಕತ್ಕೊಂಡು ಹೇಳ್ತಾ ಬೆಳೆದಿದ್ವಿ. ಸಮುದ್ರ ವಸನೇ ದೇವಿ, ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವ ಮೇ. ದಿಸ್ ವಾಸ್ ದ ಟ್ರೆಡಿಷನಲ್ ರೆವರೆನ್ಸ್ ವಿಚ್ ವಿ ಹ್ಯಾವ್ ಟುವರ್ಡ್ಸ್ ಅವರ್ ಮದರ್ ಅರ್ತ್. ಬೆಳಿಗ್ಗೆ ಹೇಳಬೇಕಾದ್ರೆ ಮಂತ್ರ ಹೇಳಿದ್ರೆ ಏನಾದ್ರು ಪಾದವನ್ನು ಭೂಮಿ ಮೆಟ್ಟಿದ್ದರೆ ಕಪಾಟ್ ಹೇಳ್ಬಿಡ್ತೇವೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಈ ಮಂತ್ರನ ಪ್ರತಿಯೊಬ್ಬರು ನೀವು ಹೇಳಬೇಕಾಗಿತ್ತು. ಆ ಪ್ರಸನ್ನ ಸ್ವಾಮಿ ಯಾವಾಗ ಒಂದು ಜನಪದ ಹಾಡನ್ನು ಹೇಳ್ತಿರ್ತಾರೆ. ಯಾವುದು? ಬೆಳಗಾಗಿ ನಾನೆದ್ದು ಯಾರ್ಯಾರಿಯಾಗಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿಕಾಯ, ಎದ್ದೊಂದು ಗಳಿಗೆ ನೆನೆದೇವ. ಇಷ್ಟು ಭಕ್ತಿ ಭಾವ ಶ್ರದ್ಧೆಯನ್ನು ತಾಯಿ ಭೂತಾಯಿಯನ್ನು ಇಟ್ಕೊಂಡಿದ್ದಂಥ ನಾವುಗಳು ಇವತ್ತು ತಾಯಿಯ ಒಡಲಿಗೆ ಏನು ಸುರಿತಾ ಇದ್ದೇವೆ? ಇದು ಹೆಚ್ಚು ಕಾಲ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾವು ಕೊಡ್ತಾ ಇರ್ತಕ್ಕಂಥ ನಿಮ್ಮ ಪದ್ಧತಿ ತುಂಬ ಸಂತೋಷ, ಚೆನ್ನಾಗಿದೆ. ಓಕೆ, ಸೊ ಯು ಆರ್ ಮೆನ್ಷನಿಂಗ್ ಓನ್ಲಿ ಅಬೌಟ್ ಮಾಡರ್ನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ದಟ್ Swamiji has been having 5 NE colleges, 5 medical colleges, but I don't know why you have not mentioned about the agriculture college which you have been mentioned, which you have been running. Along with these modern education institutions, the way how that food revolution, green revolution was inevitable during 1960s and 70s. Similarly, Puji Guruji, when he came into the power after having observed the religious throne as a 75th Jagadguru, ಅಂಡರ್ಸ್ಟ್ಯಾಂಡಿಂಗ್ ದ ನೀಡ್, ನಮ್ಮ ರೈತರ ಮಕ್ಕಳಿಗೆ ಅವತ್ತಿಗೆ ನಮ್ಮ ರೈತರಿಗೆ ನಮ್ಮಗಳಿಗೆ ಹಿಂಗೆ ಊಟ ಬೇಕಾಗಿತ್ತು, ಅದಕ್ಕೋಸ್ಕರ ಅದಕ್ಕೆ ಹೋದ್ರು. ಅದೇ ರೀತಿ ಅವತ್ತಿಗೆ ನಮ್ಮ ರೈತರ ಮಕ್ಕಳ ಎಜುಕೇಷನ್ ಪರಿಸ್ಥಿತಿ ಇದ್ದಂಥದ್ದನ್ನು ಆದಷ್ಟು ಬೇಗ ಅವರ ಮಕ್ಕಳನ್ನು ಕೂಡ ಮೇಲಕ್ಕೆ ಏರಿಸಬೇಕು ಅಂತಕ್ಕಂಥ ಧಾವಂತದಲ್ಲಿ, ಬರದಲ್ಲಿ, ಆಸಕ್ತಿಯಲ್ಲಿ, ಕಡಕಡಿಯಲ್ಲಿ. ಹೌದು, ಇಟ್ ಇಸ್ ಟ್ರೂ ದಟ್ ವಿ ಹ್ಯಾವ್ ಎಸ್ಟಾಬ್ಲಿಷ್ ಸೋ ಮೆನಿ ಎಜುಕೇಷನ್, ಮಾಡರ್ನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಆದರೆ ನಾವು ದಿಸ್ ಇಸ್ ದ ಟೈಮ್ ಫಾರ್ ಅಸ್. Puji Guruji had envisaged to have an agriculture institution. Unfortunately, there was no scope in our state to have an agriculture college in the private sector. Fortunately, our one devotee, Sri Chandra Swami, has become agriculture minister. Earlier he was health minister. Much earlier he was a transport minister, and then now he is an agriculture minister. After he became agriculture minister, understand, because he was ardent devotee of Sri Mata, and always he carries Puji Guruji's image and his personality, always adoring. Chandra Swami ಮಾಡಿದ ಮೊದಲನೇ ಕೆಲಸ ಏನು ಅಂತಂದರೆ, ever since he became agriculture minister of the state, he started pondering how best I can work
to remove all the shackles and all the impediments which are there in the way to get one agriculture college for our water. This mutt, unlike others, is having following a good number of parts. ರೈತರ ಮಡವೆ ಆಗಿರ್ತಕ್ಕಂಥ ಚಿಂಚನಗಿರಿಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ರೈತರ ಮಕ್ಕಳಿಗೆ ಎಜುಕೇಶನ್ ಕೊಡ್ತಕ್ಕಂಥ ರೈತರ ಕಾಲೇಜಿಲ್ಲ ಅಂತಂದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಅದನ್ನ ಅರ್ಥ ಮಾಡಿಕೊಂಡು ವಿ ಮಸ್ಟ್ ಅಪ್ರಿಷಿಯೇಟ್ ದ ಎಫರ್ಟ್ ಅವರ್ ಚಂದ್ರ ಸ್ವಾಮೀಜಿ ಎಸ್ ಡನ್ ಎಲ್ಲ ನಿಯಮಗಳನ್ನ ಪಕ್ಕಕ್ಕೆ ಇಟ್ಟು ತಗೊಂಡು ಬಂದಿದೆ. ಸೊ ದಟ್ ಇಸ್ ದ ಒನ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಬ್ರಿಂಗ್ ಯುವರ್ ನೋಟಿಸ್. ದ ವೇ ಹೌ ವಿ ಹ್ಯಾವ್ ಮೆನ್ಷನ್ಡ್ ಫಾರ್ ಇಂಜಿನಿಯರಿಂಗ್ ಕಾಲೇಜ್ ಅಂಡ್ ಫಾರ್ ಮೆಡಿಕಲ್ ಕಾಲೇಜಸ್, we have brought in, we have got sanctioned because of him one agriculture college. The one method which we have been insisting us to practice, Dr. Subhash Padekar Agricultural Knowledge Institute, it is not questioned for us, we can have as an institution additional to what actually we have been practicing. Okay? ಅದಕ್ಕೆ ಖಂಡಿತ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಮಾಡಿದ ಸಂದರ್ಭದಲ್ಲಿ ಬರ್ತಕ್ಕಂಥ ಯುವಕರಿಗೂ ವಿದ್ಯೆಯನ್ನು ಕೊಡ್ಬೋದು. In these 3 days workshop or the seminar or the conference, what are the deliberations are happening, and whatever the literature you have developed, if you are able to make it as a academic traditional syllabus, systematically our farmers, our students, those who are going to pursue the modern agriculture system, they are going to practice it. At the end of the day, they come to know that it is more profitable, cost reduction, zero investment as we have mentioned. ಹೌದಲ್ವಾ? ಇನ್ವೆಸ್ಟ್ಮೆಂಟೇ ಇಲ್ಲ ಅಂತಂದ್ರೆ ಯಾರಪ್ಪ ಹೋಗ್ಬಿಟ್ಟು ನೀವು ರಾಸಾಯನಿಕ ಗೊಬ್ಬರ ಕೇಳ್ಬಿಟ್ಟು ನಿರ್ದೇಶನ ಮಾಡ್ತಾರೆ. ಅದಕ್ಕೋಸ್ಕರ ಮೋರ್ ಆ್ಯಂಡ್ ಮೋರ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ನ್ಯಾಚುರಲ್ ಫಾರ್ಮ್. ಇದು ಆಗ್ಲಿಕ್ಕೋಸ್ಕರ ಇದೇನಿಲ್ಲ, ತಾಯಿ ಪ್ರಕೃತಿ ಉಳಿದ್ರೆ ನಾವು ಉಳಿತೇವೆ, ಧರ್ಮ ಉಳಿದ್ರೆ ನಾವು ಉಳಿತೇವೆ, ಪ್ರಕೃತಿ ಉಳಿದ್ರೆ ನಾವು ಉಳಿತೇವೆ. ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ, ಮಯಾಧ್ಯಕ್ಷೇಣ ಪ್ರಕೃತಿಗೆ ಸೂಯತೆ ಸಚರಾಚರ ಹೇತು ನಾನೇನ ಕೌಂತೆಯ ಜಗದಿ ಪರಿವರ್ತನೆ. ಕೃಷ್ಣ ಹೇಳಿದ್ರು, ನಾನೇನ ಇರ್ತೇನಪ್ಪ, ಈ ಜಗತ್ತನ್ನು ಸೃಷ್ಟಿ ಮಾಡೋಳು ನಾಶ ಮಾಡೋಳು ಯಾರು ಅಂದರೆ ಪ್ರಕೃತಿ. ಹೇಗೆ ಪ್ರಕೃತಿ ಮಾತಿನ ಚೆನ್ನಾಗಿ ನೋಡಿಕೊಂಡ್ರೆ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ತುಂಬ ನೀಟಾಗಿ ಸಸ್ಟೈನ್ ಮಾಡಿ ಮುಂದಿನ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡಿ. Today we have been requesting, we have been asking, we have been expecting the science and technology for a sustainable future. ಸುಸ್ಥಿರ ಭವಿಷ್ಯದ ನಿರ್ಮಾಣಕ್ಕೆ ನಾವು ಯಾರನ್ನ ಕೇಳ್ಕೊಳ್ತಾ ಇದ್ದೇವೆ? ಮಾಡರ್ನ್ ಟೆಕ್ನಾಲಜಿಯನ್ನು ಮತ್ತು ಮಾಡರ್ನ್ ಸೈನ್ಸ್ನ ಕೇಳ್ತಾ ಇದ್ದೇವೆ. ಹೌದಾ? ಅದಕ್ಕೆ ನನಗೆ ನೆನಪಾಗೋದೇನು ಗೊತ್ತಾ? ಮುಂದಿನ ನಮ್ಮ ಪ್ರಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ಹಾಗೆ ಕೊಡ್ಲಿಕ್ಕೋಸ್ಕರ ಯಾರನ್ನ ಸಹಾಯ ಬೀಳ್ತಾ ಇದ್ದೇವೆ? ಯಾರು ಸಹಾಯ ಬೀಳ್ತಾ ಇದ್ದೇವೆ? Conferences, international symposiums are happening, begging the science and technology to help us out for sustained future. ನನಗೆ ನೋಡಿದಾಗ ಏನು ನೆನಪಾಗುತ್ತೆ ಗೊತ್ತಾ? ಈ ಒಂದು ಕಥೆ ಹೇಳ್ತಿರ್ತೀರಲ್ಲ, ನಮ್ಮ ಪ್ರಸನ್ನ ಸಮ ಒಂದು ಕಥೆ ಹೇಳ್ತಿರ್ತಾರೆ. ಹೇಳ 2 ನಿಮಿಷ ಮುಗಿಸ್ತೀವಿ, ನಿಮಗೆಲ್ಲ ಎಷ್ಟು ಕಥೆ ಅವ್ರೊಂದು ಕಥೆ ಹೇಳ್ತಿದ್ರಿ, ಕಣ್ಣಾರವ್ನ ಕಣ್ಣು ಕೇಳ್ದಂಗೆ ಅಂತ. ಕೇಳಿದ್ರೆ ಅಡ್ಡಿಗಳೇ, ಕಣ್ಣಾರವ್ನ ಕಣ್ಣು ಕೇಳ್ದಂಗೆ ಏನು ಅಂತಂದ್ರೆ, ಈ ಸಾಕಷ್ಟು ಕಾನ್ಫಿಡೆನ್ಸ್ಗಳಾಗೋ ಟೈಮಲ್ಲಿ ನನ್ನ ನಗು ಬರ್ತಿರ್ತದೆ. ಸೊ ಟುಡೇ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ದ ಸಸ್ಟೈನ್ ಫ್ಯೂಚರ್, ಫಾರ್ ಸಸ್ಟೈನ್ ಟುಮಾರೋ ಅಂತ ಕೇಳಿದ್ರಲ್ಲ. ಈ ಕಣ್ಣಾರವ್ನ ಕಣ್ಣು ಕೇಳೋದು ಹ್ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಕಾಡಿನೊಳಗೆ ನಡ್ಕೊಂಡು ಹೋಗ್ತಿದ್ವಿ, ಕಾಡಿನಲ್ಲಿ ನಡ್ಕೊಂಡು ಹೋಗ್ತಿದ್ದ. ಯಾರೋ ಹೇಳಿದ್ರು ಈ ಕಾಡು ತುಂಬ ಕಳ್ಳಿದ್ದಾರೆ ಅಂತ. ನಡ್ಕೊಂಡು ಹೋಗ್ತಾ ಹೋಗ್ತಾ ಹೇಗೋ ಧೈರ್ಯವಾಗಿ ಬಂದ. ಇದ್ದಕ್ಕಿದ್ದಾಗ 2 ದಾರಿ. ಕ್ರಾಸ್ ರೋಡ್ನ ನಿಂತ್ಕೊಂಡವನು, ನಾವು ಈಸ್ ಎ ಕನ್ಫ್ಯೂಷನ್, ಈಸ್ ಅಟ್ ಎ ಗ್ರೇಟ್ ಕನ್ಫ್ಯೂಷನ್ ವಿಚ್ ರೂಟ್ ಐ ಹ್ಯಾವ್ ಟು ಟೇಕ್. ಯಾಕೆಂದ್ರೆ ಅಲ್ಲಾದ್ರೂ ಕೂಡ ಭರವಸೆ, ಈ ಒಂದು ರೋಡ್ ಇರೋರು ಕೂಡ ಕಳ್ಳ ಸಿಕ್ಕ ತೊಂದರೆ ಆಗಲಿಲ್ಲ. ಈಗ 2 ರೋಡ್ ಆದ ತಕ್ಷಣ ಭಯ ಏನು? ಯಾವ ರೋಡಲ್ಲಿ ಹೋದ್ರೆ ಕಳ್ಳ ಇಲ್ಲ ಅಂತ ಅನ್ಸುತ್ತೋ ಆ ರೋಡಿಗೆ ಹೋದ್ರೆ ಖುಷಿ ಅಲ್ವಾ? ಅದು ಅಜ್ಜಿ ಗೊತ್ತಿದ್ದು. ಎಕ್ಸಾಕ್ಟ್ಲಿ ಅಟ್ ದ ಕ್ರಾಸ್ ರೋಡ್ ಒಂದು ಓಲ್ಡ್ ಲೇಡಿ ವಾಸ್ ಸಿಟಿಂಗ್. ದಿಸ್ ಫೆಲೋ ಟ್ರಾವೆಲ್ಡ್ ಇನ್ ದ ಫಾರೆಸ್ಟ್, ಡೀಪ್ ಜಂಗಲ್. ಹಿ ಆಸ್ಕ್ಡ್, ಅಮ್ಮ ನಾನು ಕೇಳ್ಪಟ್ಟಿದ್ದೇನೆ ಈ ಕಾಡನ್ನ ಕಳ್ಳರಿರ್ತಾರೆ ಅಂತ,
ನೀನು ನೋಡಿದ್ರೆ ಒಳ್ಳೆ ಥರ ಕಾಣಿಸ್ತೀಯ, ಯಾವ ರೋಡಲ್ಲಿ ಹೋದ್ರೆ ಕಳ್ಳ ಇಲ್ಲ ಅಂತ ಹೇಳ್ತೀವ, ಅದು ಕೊಡ್ತಿರೋ ತಾಯಿ ಅದು ಗೊತ್ತಾ, ಕಣ್ಣ ರೋಗನೆ. ಈಗ ಆ ತಾಯಿ ಯಾವ ರೋಗ ತೋರಿಸ್ಬೋದು, ಯಾವ ರೋಗ ತೋರಿಸ್ಬೋದು, ಮಗ ತಲೆ ಹೊಡೆದು ಹೊಡೆಯಲಿಕ್ಕೆ ಎಷ್ಟು ಕೊಡ್ತಿದ್ದಾನೋ ಆ ಹೊಡೆತನೆ ತೋರಿಸೋದು. ಹಂಗೆ ಟುಡೇ ವಿ ಆರ್ ಆಸ್ಕಿಂಗ್ ಯುವರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟು ಹೆಲ್ಪ್ ಅಸ್ ಔಟ್ ಫಾರ್ ದ ಗ್ರೇಟರ್ ಫ್ಯೂಚರ್. ನೋಡಿ, ಯಾರೊಬ್ಬ ವಿಜ್ಞಾನಿ ಯಾವುದೋ ಒಂದು ಸೂತ್ರ ಹುಡುಕೊಟ್ಟ, ಮನುಷ್ಯ ಸ್ವಲ್ಪ ಇತಿಮಿತಿಯಿಂದ ನಿಮ್ಮ ಯೋಗಕ್ಷೇಮಕ್ಕೆ ಏನು ಬೇಕೋ ಅದು ಬಳಸ್ಕೊಡ್ರೋ ಅಂತ ಹುಡುಕೊಟ್ಟ. ಎಕ್ಸಾಂಪಲ್ ಹೇಳ್ತೀನಿ, ಆ ಮೇಡಮ್ ಕ್ಯೂರಿ ಅಂತ ಒಂದು ಹೆಣ್ಮಗಳು ತುಂಬ ಕಷ್ಟ ಬಿದ್ದು ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಕಂಡುಹಿಡಿದುಕೊಟ್ಟು, ನಿಮ್ಗೆ ಹೇಳ್ದಂಗೆ ಕ್ಯಾನ್ಸರ್ ಬಂದರೆ ಆ ಕ್ಯಾನ್ಸರ್ನ ಕ್ಯೂರ್ ಮಾಡ್ಕೊಳ್ಳಿಕ್ಕೋಸ್ಕರ ರೇಡಿಯೋ ಥೆರಪಿಗೋಸ್ಕರ ಯೂಸ್ ದೀಸ್ ಅಂತ ಕೊಟ್ಟರು. ಅದಕ್ಕೆ ಉಪಯೋಗಿಸ್ಬೇಕಾಗಿತ್ತಲ್ವ? ತಪ್ಪಿದ್ಯಾ? ಇಲ್ಲ. ಇನ್ನೊಬ್ಬ ಅದೇ ಟೈಮ್ ಇನ್ನೊಬ್ಬ ವಿಜ್ಞಾನಿ ಬಂದ, ಐನ್ಸ್ಟೈನ್ ಅಂತ. ಆ ಕಂಡುಹಿಡಿದಿರ್ತಕ್ಕಂಥದ್ದನ್ನ ಉಪಯೋಗಿಸಿ ಇಂಥ ಬೆಳಕು ಸ್ವಲ್ಪ ಉಪಯೋಗಿಸ್ಕೊಡ್ರು ಅಂತ ಹೇಳಿ ಒಂದು ಸೂತ್ರ ಕೊಟ್ಟ, ಈಸಿ ಕೊಟ್ಟು mc² ಅಂತ. ಎನರ್ಜಿ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಸ್ಕ್ವೇರ್ ಆಫ್ ವೆಲಾಸಿಟಿ ಎಫೆಕ್ಟ್. ಆ ಹೆಣ್ಣುಗಳು ಕಂಡುಹಿಡಿಕೊಟ್ಟಂಥ ಯುರೇನಿಯಂ 92-235 ಒಂದು ಐಸೋಟೋಪಿನ ಒಂದು ಹಣ್ಣು, ಈ ಅಪ್ಪ ಕಂಡುಹಿಡ್ಕೊಂಡಿರ್ತಂಥ ಒಂದು ಸೂತ್ರ, ಎರಡನ್ನೂ ಕೂಡ ಉಪಯೋಗಿಸ್ಕೊಂಡ್ರೆ ಮನುಷ್ಯನ ಕಲ್ಯಾಣಕ್ಕೋಸ್ಕರ, ಮನುಷ್ಯನ ಕತ್ತನ್ನು ಹೋರಾಡಿಸಿ ಬೆಳಕಿಗೋಸ್ಕರ ಕಂಡುಹಿಡ್ಕೊಟ್ರೆ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿದ್ದೀನಿ ಕೆಲಸ ಗೊತ್ತಾ, ಆಟಮ್ ಬಾಂಬ್ ಕಂಡು ವಿರೋಚನೆ ಮಾಡಿ. ಹೌದಾ? ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡ್ತಾ ಇರೋ ಕೆಲಸ ಇದು, ಕಣ್ಣರವರು ಕಣ್ಣು ಕೇಳುವಂಥ ಕಥೆ ನಾವು ಹೇಳ್ತಿದ್ದೇವೆ ಈ ಕಥೆ. ಸೊ ಮಾಡರ್ನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಸ್ made our life quite comfortable, there is no doubt in that. Einstein ಮಾತನ್ನ ಹೇಳ್ತಾರೆ, man has succeeded in splitting an atom before acquiring the wisdom of uniting human hearts. Man has succeeded in splitting an atom before acquiring the wisdom of uniting human hearts. ಯಾವ ಮನುಷ್ಯನಿಗೆ ಪ್ರಜ್ಞೆ ಅಂತಕ್ಕಂಥದ್ದಿಲ್ವೋ ಅಂಥವನ ಕೈಗೆ ಚಾಕು ಕೊಟ್ಟರೆ, ಅಂಥವನ ಕೈಗೆ ಬಾಂಬು ಕೊಟ್ಟರೆ ಏನು ಉಪಯೋಗ ಆಗುತ್ತೆ ನಾಶ. ಹಾಗಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಟು ಸಮ್ ಎಕ್ಸ್ಟೆಂಟ್ ರಿಯಲಿ ಇಟ್ ಈಸ್ ಯೂಸ್ಫುಲ್. ಇಫ್ ಯು ಡು ನಾಟ್ ನೋ ಹೌ ಟು ಮೇಕ್ ಯೂಸ್ ಆಫ್ ಇಟ್, ಇಟ್ ಈಸ್ ಗೋಯಿಂಗ್ ಟು ಡೆಟ್ರಿಮೆಂಟಲ್, ಇಟ್ ಈಸ್ ಗೋಯಿಂಗ್ ಟು ಡೆಸ್ಟ್ರಾಯ್ ದ ಯೂನಿವರ್ಸ್. ಅದಕ್ಕೋಸ್ಕರ ಇವತ್ತು ನಮ್ಮ ರೈತರು ನಮ್ಮ ಪ್ರಕೃತಿಯನ್ನು ಉಳಿಸ್ತಕ್ಕಂಥವ್ರ ಹೊರತು ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ದರ್ ಇಸ್ ನೋ ಸಚ್ ಹೋಪ್ ದಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಅವರ್ ನೇಚರ್. ಅದಕ್ಕಾಗಿ ಮುಂದಿನ ದಿನಗಳಿಗೆ ದ ಫ್ಯೂಚರ್ ಆಫ್ ದ ಅಗ್ರಿಕಲ್ಚರ್, sustained future we can find through your method of agriculture. ನಮ್ಮ ರೈತರಿಗೆ ಒಂದು ಸಲ ಸುಭಾಷ್ ಪಾಳೇಕರ್ ಅವರ ವ್ಯವಸಾಯ ಪದ್ಧತಿ ಝೀರೋ ಇನ್ವೆಸ್ಟ್ಮೆಂಟ್, ಎಲ್ಲ ಪ್ರಾಫಿಟ್ ಬರ್ತದೆ, ಬೆಸ್ಟ್ ಈಲ್ಡ್ ಬರುತ್ತೆ ಅಂತ ಗೊತ್ತಾಯಿತು ಅಂತಂದರೆ ಖಂಡಿತ ಒಪ್ಕೊಳ್ಳಿಕ್ಕೆ ನಾವೆಲ್ಲ ತಯಾರಿ ಖಂಡಿತ ಇರ್ತೇವೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಭೂತಾಯಿ ಹೊರದಿಕ್ಕೆ ಒಂದಿಷ್ಟು ಏನಾದರೂ ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಅಂತ ಶಾಪ ಅಂತ ಭಾವಿಸ್ತಾ ಇದ್ದೀವಿ, ನಿಮ್ಗೆ ನೆನಪಿರ್ಬೇಕಲ್ಲ. ಆದರೆ ಇವತ್ತಿಗೆ ಏನಾಗಿದೆ, ಅದು ಆಗ್ತಾರೆ ಹೋದರೆ ನಮಗೆ ಶಾಪ ಅನ್ನೋ ಭಾವನೆ ಮಾಡಿದೆ. ಇದು ಮತ್ತೆ ಸಹಿತ ರಿವರ್ಸ್ ಆಗಬೇಕಾಗಿದೆ. ಬಹುಶಃ ದಿಸ್ ಇಸ್ ದ ರೈಟ್ ಟೈಮ್ ದಟ್ ಇಫ್ ಯು ಅಕ್ಸೆಪ್ಟ್ ಯುವರ್ ಮೆಥಡ್ ಆಫ್ ಕಲ್ಟಿವೇಷನ್, ದ ಅಗ್ರಿಕಲ್ಚರ್, ಮದರ್ ಅರ್ತ್ and the nature is going to be sustained. Our nature is going to be transferred well to the future generation. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಕೂಡ ಬಂದಿರೋದ್ರಿಂದ ನಾವು ಕೂಡ ಕಾರ್ಯಕ್ರಮ ತಗೊಂಡು ಇನ್ನೂ 2 ದಿನಗಳ ಕಾಲ ತಾವೆಲ್ಲ ಇರ್ತೀವಿ. ಅವರು ಟೈಮ್ ಆ್ಯಂಡ್ ಅಗೇನ್ ಎಸ್ ರಿಕ್ವೆಸ್ಟೆಡ್ ಟು ಹ್ಯಾವ್ ಎಜುಕೇಷನ್ ಸಿಸ್ಟಮ್ ಸಸ್ಟೈನಬಲಿ, along which it is going to transfer and society is going to be transferred. We are going to inculcate into our system, particularly in agriculture college. The thing is that we have to create a beautiful systematic syllabus. ನೀವು ಜೊತೆಯಲ್ಲಿ ನಿಂತುಕೊಂಡು ಇಫ್ ಯು ಲೆಟ್ ಅಸ್ ನೋ ಹಿ ಹ್ಯಾಸ್ ಡೆಡಿಕೇಟೆಡ್ ದಿಸ್ ಲೈಫ್ ಫಾರ್ ದಟ್, ಅದನ್ನು ಒಪ್ಕೊಳ್ಳೋಣ ಅಂತ ಹೇಳಿ ಸಾವಯವ ಕೃಷಿಯ ಮತ್ತು ನೈಸರ್ಗಿಕ ಕೃಷಿಯ ಹಲವಾರು ಕಾರ್ಯಾಗಾರಗಳನ್ನು ಇದು ಮಾಡಿದ್ದೇವೆ. ಹೌದಲ್ಲ? ಇನ್ ಫಸ್ಟ್ ಟೈಮ್ about 3-4 years ago, regularly we used to conduct organic farming and natural farming conventions. This is not for the first time, but on you coming over here, it has attracted a special attention, and in future certainly we are going to take it forward. Most of the people, most of the farming class
been following Teaching Masters Anamata. So you too, if you be with us, certainly it is going to be a great help for us. Thereby we can guide our farmers. ತಾವು ಅವಾಗ ಇಂಡಿಯಾದ ಬಂದಿದ್ದೀರಿ, ಜಾತ್ರಾ ಸಂದರ್ಭದಲ್ಲಿ, ಕೃಷಿ ಮೇಳಗಳು ನಡೆಯೋ ಸಂದರ್ಭದಲ್ಲಿ ಈ ಥರನಾಗಿರ್ತಕ್ಕಂಥ ಮೇಳಗಳನ್ನು, ಕಾನ್ಫರೆನ್ಸ್ಗಳನ್ನ ನಡೆಸಿದ್ದೇವೆ. ಇನ್ನು 2 ದಿನಗಳ ಕಾಲ ಅವ್ರು ಏನು ಹೇಳ್ತಾರೆ, ಏನು ನಡೆಯುತ್ತೆ ಅಂತ ಎಲ್ಲವನ್ನೂ ಕೂಡ ಗ್ರಹಿಸಿ ಅದರಿಂದ ಬಂದಂಥ ಎಲ್ಲ ಔಟ್ಕಮ್ಸ್ಗಳನ್ನ ಪಡ್ಕೊಂಡು ನಮ್ಮ ಜನಗಳಿಗೆ ಈ ಕೃಷಿಯನ್ನು ಮಾಡೋದ್ರಿಂದ ಖರ್ಚು ಎಷ್ಟು ಕಡಿಮೆ ಆಗುತ್ತೆ, ಇಳುವರಿ ಎಷ್ಟು ಜಾಸ್ತಿ ಆಗುತ್ತೆ, ಇದೆಲ್ಲದರ ಜೊತೆಯಲ್ಲಿ ಪ್ರಕೃತಿ ಮಾತೆ ತನ್ನನ್ನು ತಾನು ಸಂರಕ್ಷಣೆ ಮಾಡಿ ಇಟ್ಕೊಂಡಾಗ ನಾವು ಕೂಡ ಹೇಗೆ ಬರುತ್ತೇವೆ ಅಂತಕ್ಕಂಥ ಜನ ಜಾಗೃತಿಯನ್ನು ಮೂಡಿಸಿದ್ದೆ. ಆದರೆ ಈ ಒಂದು ಮೆಥಡ್ ಆಫ್ ಅಗ್ರಿಕಲ್ಚರ್ ಈಸ್ ಗೋಯಿಂಗ್ ಟು ಬಿ ಅಕ್ಸೆಪ್ಟೆಡ್ ಅವರ್ ಪೀಪಲ್. ಸೊ ರೈಸ್ ಸ್ವಾಮಿ ಟುಡೇ ವಿ ಡಿಡ್ ಲಾಟ್ ಸೋ ಮೆನಿ ಪ್ರೋಗ್ರಾಮ್ಸ್. ಈ ವಾಸ್ ವೆರಿ ಮಚ್ ಪರ್ಟಿಕ್ಯುಲರ್. ಬೆಳಗ್ಗೆ 7 ಗಂಟೆಗೆ ರೆಡಿಯಾಗಿ ಕೊಡ್ತಿದ್ರು. ಓಕೆ, ನೀವೆಲ್ಲರೂ ಕೂಡ ಇಲ್ಲಿ ಬರ್ತೀನಿ ಅಂತ ತಿಳ್ಕೊಂಡು ಬೆಳಗ್ಗೆನೇ ಫೋನ್ ಮಾಡಿ ನಾವು ಹೋಗಿ ಬೇಗ ಕಾರ್ಯಕ್ರಮಕ್ಕೆ ಭಾಗವಹಿಸೋಣ ಸ್ವಾಮೀಜಿ ಅಂತ ನಾನು ಹೇಳಿದೆ ಚಂದ್ರರಾಯ ಸ್ವಾಮಿ ಅವರಿಗೆ. ಅವರೇನೇನು ಬೆಳಗ್ಗೆಯಿಂದ ಚರ್ಚೆ ಮಾಡ್ತಾ ಇರ್ತಾರೆ, ನಾವು ಸಂಜೆ ಹೋಗಿ ಉದ್ಘಾಟನೆ ಮಾಡೋಣ, ಕಾರಣ ಇನ್ನೂ 2 ದಿನದ ಕಾರ್ಯಕ್ರಮ ಇರುತ್ತೆ ಅಂತ. ಹಾಗಾಗಿ ನಾಟ್ ಜಸ್ಟ್ ಬಿಕಾಸ್ ಹಿ ಈಸ್ ಅನ್ ಅಗ್ರಿಕಲ್ಚರ್ ಮಿನಿಸ್ಟರ್, ಹಿ ಹ್ಯಾಸ್ ಸೋ ಮಚ್ ಆಫ್ ಕನ್ಸರ್ನ್ ಟು ದ ಅಗ್ರಿಕಲ್ಚರ್ ಕಮ್ಯುನಿಟೀಸ್. ಹಾಗಾಗಿ ಅವರು ಕೂಡ ಇಲ್ಲಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ತುಂಬ ಸಂತೋಷ. ತಾವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ